ಬೆಂಗಳೂರು ನಗರ ಜಿಲ್ಲೆಯ ಏಕೈಕ ನಗರಸಭೆ ಅದುವೇ ಆನೇಕಲ್ ತಾಲೂಕಿನ ಹೆಬ್ಬಗೋಡಿ ನಗರಸಭೆ. ಅತಿ ಹೆಚ್ಚು ಜನಸಾಂದ್ರತೆಯನ್ನು ಹೊಂದಿರುವಂತಹ ನಗರಸಭೆ. ಈ ಒಂದು ನಗರಸಭೆಗೆ ಈಗ ನೂತನ ಅಧ್ಯಕ್ಷರಾಗಿ ಶೈಲಾ ರಾಮದಾಸ್ ರವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಇವರು ಅಧಿಕಾರ ಸ್ವೀಕಾರ ಕಾರ್ಯಕ್ರಮವನ್ನು ಯಾವುದೇ ವಿಘ್ನಗಳು ಬಾರದಂತೆ ವಿಶೇಷವಾದಂತಹ ಪೂಜೆಯನ್ನು ಸಲ್ಲಿಸಿ ಆ ಮೂಲಕ ಅಧಿಕಾರ ಸ್ವೀಕರಿಸಿದರು. ಈ ಒಂದು ಕಾರ್ಯಕ್ರಮದಲ್ಲಿ ಹಾಲಿ ಉಪಾಧ್ಯಕ್ಷರಾದಂತಹ ಕೆಪಿ ಸುಜಾತ ರಾಜುರವರು, ಹಾಗೆ ಸ್ಥಾಯಿ ಸಮಿತಿಯ ಮಾಜಿ ಅಧ್ಯಕ್ಷರಾದಂತಹ ಜಯರಾಮ್ ರವರು, ಹಾಗೆ ನಗರಸಭೆಯ ಸದಸ್ಯರಾದಂತಹ ಶ್ರೀನಿವಾಸ್ ರೆಡ್ಡಿ ಹಾಗೂ ಇನ್ನಿತರ ಸದಸ್ಯರುಗಳು ಉಪಸ್ಥಿತರಿದ್ದರು. ಈ ಒಂದು ಸಂದರ್ಭದಲ್ಲಿ ಹೆಬ್ಬಗೋಡಿ ನಗರಸಭೆಯ ಆಯುಕ್ತರಾದಂತಹ ರಾಜೇಂದ್ರ ಹಾಗೂ ಎಲ್ಲ ಸಿಬ್ಬಂದಿಯು ಕೂಡ ಉಪಸ್ಥಿತರಿದ್ದರು. ಈ ಒಂದು ಕಾರ್ಯಕ್ರಮದ ಎಲ್ಲ ದೃಶ್ಯಗಳನ್ನು ನೋಡ್ತಾ ನೂತನ ಅಧ್ಯಕ್ಷರು ಏನ್ ಮಾತನಾಡಿದ್ರು ನೋಡಿ ಬರೋಣ ಬನ್ನಿ. ನಮಸ್ಕಾರ. ಸಾಮಾನ್ಯ ಕಾರ್ಯಕರ್ತರು ಬಿಜೆಪಿ ಪಕ್ಷದಿಂದ ನಾವು ಆವಾಗಿಂದನೂ ಬಿಜೆಪಿ ಕಾರ್ಯಕರ್ತರೆ ಮಕ್ಕಳಿಂದ ಎಲ್ಲ ಇವತ್ತು ನಮ್ಮ ಸಾಮಾನ್ಯ ಕಾರ್ಯಕರ್ತರನ್ನ ನಮ್ಮ ಪಕ್ಷದ ಎಲ್ಲ ಕಾರ್ಯಕರ್ತರು ಎಲ್ಲ ಗೌನ್ಯಾತಿಥಿಗಳು ಎಲ್ಲರೂ ಸೇರಿ ಇದನ್ನು ಕೊಡಿಸಿದ್ದಾರೆ. ನನಗೆ ಈ ಸ್ಥಾನವನ್ನು ಕೊಟ್ಟಿದ್ದಾರೆ. ಅವ್ರಿಗೆಲ್ಲರಿಗೂ ಧನ್ಯವಾದಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. ನಮಸ್ಕಾರ. ಸಾಮಾನ್ಯ ಕಾರ್ಯಕರ್ತರು ಬಿಜೆಪಿ ಪಕ್ಷದಿಂದ ನಾವು ಆವಾಗಿಂದನೂ ಬಿಜೆಪಿ ಕಾರ್ಯಕರ್ತರೆ ಮಕ್ಕಳಿಂದ ಎಲ್ಲ ಇವತ್ತು ನಮ್ಮ ಸಾಮಾನ್ಯ ಕಾರ್ಯಕರ್ತರನ್ನ ನಮ್ಮ ಪಕ್ಷದ ಎಲ್ಲ ಕಾರ್ಯಕರ್ತರು ಎಲ್ಲ ಗೌನ್ಯಾತಿಥಿಗಳು ಎಲ್ಲರೂ ಸೇರಿ ಇದನ್ನು ಕೊಡಿಸಿದ್ದಾರೆ. ನನಗೆ ಈ ಸ್ಥಾನವನ್ನು ಕೊಟ್ಟಿದ್ದಾರೆ. ಅವ್ರಿಗೆಲ್ಲರಿಗೂ ಧನ್ಯವಾದಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. ನಮಸ್ಕಾರ. ಸಾಮಾನ್ಯ ಕಾರ್ಯಕರ್ತರು ಬಿಜೆಪಿ ಪಕ್ಷದಿಂದ ನಾವು ಆವಾಗಿಂದನೂ ಬಿಜೆಪಿ ಕಾರ್ಯಕರ್ತರೆ ಮಕ್ಕಳಿಂದ ಎಲ್ಲ ಇವತ್ತು ನಮ್ಮ ಸಾಮಾನ್ಯ ಕಾರ್ಯಕರ್ತರನ್ನ ನಮ್ಮ ಪಕ್ಷದ ಎಲ್ಲ ಕಾರ್ಯಕರ್ತರು ಎಲ್ಲ ಗೌನ್ಯಾತಿಥಿಗಳು ಎಲ್ಲರೂ ಸೇರಿ ಇದನ್ನು ಕೊಡಿಸಿದ್ದಾರೆ. ನನಗೆ ಈ ಸ್ಥಾನವನ್ನು ಕೊಟ್ಟಿದ್ದಾರೆ. ಅವ್ರಿಗೆಲ್ಲರಿಗೂ ಧನ್ಯವಾದಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ.